ನಮಸ್ಕಾರ, ಇದು ರಿಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮ. ನಾನು ಶ್ವೇತಾ. ವೀಕ್ಷಕರೇ, ಬಿಹಾರ ಇದೊಂದು ಅತ್ಯಂತ ದೊಡ್ಡ ಡೆಮೊಕ್ರೆಟಿಕ್ ರಾಜ್ಯ ಅಂತ ಹೇಳಬಹುದು. ಯಾವಾಗೆಲ್ಲ ಇಲ್ಲಿ ಚುನಾವಣೆಗಳು ನಡೆಯುತ್ತವೋ ಆಗ ರಿಪೋರ್ಟರ್ಸ್ಗಳು ಜನರ ಮಧ್ಯೆ ಹೋಗಿ ಕೇಳ್ತಾರೆ, ಏನನ್ನಿಸ್ತಿದೆ, ಯಾರ ಆಡಳಿತ ಚೆನ್ನಾಗಿದೆ ಅಂತ. ಈ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿರ್ತೀರ, ಅಲ್ಲಿ ತುಂಬಾನೇ ಕ್ಯಾಲ್ಕುಲೇಟೆಡ್ ಆಗಿ ಜನರು ಉತ್ತರ ಕೊಡ್ತಾರೆ. ಬಿಕಾಸ್ ಸುಮ್ಮನೆ ಏನೇನೋ ಮಾತಾಡಿ ನಾಳೆ ನಮ್ಮ ಮೇಲೆ ಯಾವುದೇ ಆಕ್ಷನ್ ಆಗಬಾರ್ದು ಅನ್ನೋ ಯೋಚನೆ ಇರುತ್ತೆ. ಆದ್ರೆ ಬಿಹಾರದಲ್ಲಿ ಹಾಗಲ್ಲ. ಎಂಥ ಬಡವರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರ ಹತ್ರ ಹೋಗಿ ತೇಜಸ್ವಿ ಯಾದವ್ ಬಗ್ಗೆ, ನಿತೀಶ್ ಕುಮಾರ್ ಬಗ್ಗೆ ಪ್ರಶ್ನೆ ಕೇಳಿ ಮೈಕ್ ಹಿಡಿದ್ರೆ ಸಾಕು, ಹಿಂದೂ ಮುಂದು ನೋಡದೆ ಬೈಗುಳ ಬೈದೆ ಮಾತಾಡೋದು. ಆದ್ರೆ ಈ ವಿಷಯಕ್ಕೆ ಅಂತ ಯಾರ ಮೇಲೂ ಕೇಸ್ ಆಗಿರೋದನ್ನ ನೀವು ಬಿಹಾರದಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಸಾಮಾನ್ಯವಾಗಿ ಈ ರೀತಿಯಾದ ಒಪಿನಿಯನ್ಸ್ ಗಳನ್ನ ಜನರು ನೇರವಾಗಿನೇ ಕೊಡ್ತಾರೆ. ಅಲ್ಲಿ ಲಾಲು ಪ್ರಸಾದ್ ಯಾದವರ ಆಡಳಿತ ಇದೇ ಡೆಮೊಕ್ರೆಟಿಕ್ ನಂತೆ ಇತ್ತು. ಅಲ್ಲಿನ ಸಿಚುವೇಶನ್ ಏನಂದ್ರೆ, ಈ ಹಿಂದೆ ಹಲವು ಪ್ರಕರಣಗಳು ಜನಗಳವರೆಗೆ ತಲುಪಲೇ ಇಲ್ಲ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಜಂಗಲ್ ರಾಜ್ ಪರಿಸ್ಥಿತಿ ಇದೆ. ಅಲ್ಲಿ ಎಷ್ಟು ಅಗ್ರೆಷನ್ ಇದೆಯೋ ಆ ರಾಜ್ಯದ ಜನತೆಯಲ್ಲಿ ಅಷ್ಟೇ ಎಮೋಷನ್ಸ್ ಕೂಡ ಇದೆ, ಪ್ರೀತಿನೂ ಅಷ್ಟೇ ತೋರಿಸ್ತಾರೆ. ಅಲ್ಲಿ ಯಾವುದೇ ಪಕ್ಷದ ಯಾವುದೇ ನಾಯಕರಿಗೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಅವರ ಬಗ್ಗೆ ಒಂದು ಭಾವನಾತ್ಮಕ ವಿಡಿಯೋ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟು ಎಮೋಷನ್ಸ್ ಇದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. AIMIM ಇದು ಅಸಾದುದ್ದೀನ್ ಓವೈಸಿ ಅವರ ಪಕ್ಷ. ನೋಡಿ ಇದರಲ್ಲಿ ಎಷ್ಟು ಎಮೋಷನ್ಸ್ ತೋರಿಸ್ತಿದ್ದಾರೆ ಜನತೆ ಅನ್ನೋದನ್ನ. आप लोग देख सकते हैं भाई, बिरयानी के लिए लड़ी मार कर रहा है यहाँ पर. ಭಾರತದಲ್ಲಿ ಇದ್ದುಕೊಂಡು ಬಿರಿಯಾನಿಗಾಗಿ ಹೊಡೆದಾಟ ಆಗ್ತಾ ಇದೆ. ಈ ರೀತಿನೂ ಆಗತ್ತೆ ಅಂತ ನಾವಂತೂ ಯೋಚಿಸಿರ್ಲಿಲ್ಲ. ಅಂದ್ರೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಪಾರ್ಟಿಯನ್ನೇ ಮೊದಲೇ ಮಾಡಿ ಬಿಡುತ್ತೇವೆ ಅನ್ನೋ ಹಾಗಿದೆ ಇವರುಗಳ ಈ ನಡವಳಿಕೆ. ಹಾಗಾದ್ರೆ ಬಿಹಾರ ಅಷ್ಟೊಂದು ಬಡ ರಾಜ್ಯನ ಬಿರಿಯಾನಿಗಾಗಿ ಹೊಡೆದಾಡಿಕೊಳ್ಳುವಷ್ಟು? ಸಿಮಿಲರ್ಲಿ AIMIM ಒಂದು ಆಟವನ್ನ ಆಡಿದೆ. ಏನಂದ್ರೆ, ಮೋತಿಹಾರಿ ಒಂದು ಪ್ಲೇಸ್ ಇದೆ, ಢಾಕಾ. ಅದನ್ನ ಮೋತಿಹಾರಿಯ ಒಂದು ಜಾಗ ಅಂತಾನೆ ಹೇಳಬಹುದು. ನಾವು ಅಂದ್ಕೊಳ್ಳೋದು AIMIM ನಿಂದ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿದ್ರೆ ಅದು ಮುಸ್ಲಿಂ ಕ್ಯಾಂಡಿಡೇಟ್ ಆಗಿರ್ತಾರೆ ಅಂತ. ಆದ್ರೆ ಅವರು ಅಲ್ಲಿ ರಾಜ್ಪೂತ್ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿದ್ದಾರೆ. ಓವೈಸಿ ಮೊದಲು ಆ ಕ್ಯಾಂಡಿಡೇಟ್ ಹತ್ರ ಕೇಳಿದ್ರಂತೆ, ನೀವು ಸ್ಪರ್ಧೆ ಮಾಡ್ತೀರಾ ಅಂತ. ಆಗ ಒಂದು ಇಂಟ್ರೆಸ್ಟಿಂಗ್ ಆನ್ಸರ್ ಅನ್ನ ಕೊಟ್ರು ಅವರು, ನಾನು ಲವ್ ಮೊಹಮ್ಮದ್ ಕೂಡ ಆಗಿದ್ದೀನಿ, ಜೈ ಶ್ರೀರಾಮ್ ಕೂಡ ಆಗಿದ್ದೀನಿ ಅಂತ. ಅಂದ್ರೆ ನೀವಿಲ್ಲಿ ನೋಡಬಹುದು, ಓವೈಸಿ ಇಲ್ಲಿ ಡಿಫರೆಂಟ್ ಪ್ಲಾನ್ ಜೊತೆ ಬಂದಿದ್ದಾರೆ ಅಂತ. ಢಾಕಾದ ಈ ಸೀಟ್ ಏನಿದೆ ಅದು ಮುಸ್ಲಿಂ ಡಾಮಿನೇಟೆಡ್ ಸೀಟ್ ಆಗಿದೆ. ಅದಕ್ಕೆ ಬಿಜೆಪಿಯವರು ಅನ್ಕೊಂಡಿದ್ರು ಹಿಂದೂ ವರ್ಸಸ್ ಮುಸ್ಲಿಂ ಆದ್ರೆ ಚುನಾವಣೆಯಲ್ಲಿ ಇಂಟ್ರೆಸ್ಟಿಂಗ್ ಫೈಟ್ ಆಗಿರುತ್ತೆ ಅಂತ. ಆದ್ರೆ AIMIM ಈ ಬಾರಿ ಒಳ್ಳೆ ಆಟನೇ ಆಡಿದೆ. ರಾಜ್ಪೂತ್ ಅಭ್ಯರ್ಥಿಯನ್ನ ಇಲ್ಲಿ ನಿಲ್ಲಿಸಿದೆ. ಚಿರಾಗ್ ಪಾಸ್ವಾನ್ ಅವರ LJP ಚಿಹ್ನೆಯ ಬೋಚ್ನಾಕ್ ಮತ್ತು ಚೆನ್ನಾರಿ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ. ಇದರೊಂದಿಗೆ ಬಿಜೆಪಿ ಈಗ ಬಿಹಾರದಲ್ಲಿ 101ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅನಧಿಕೃತವಾಗಿ ಸ್ಪರ್ಧಿಸ್ತಾ ಇದೆ. ಇದರ ಜೊತೆ ಬಿಹಾರದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ಬಿಹಾರಕ್ಕೆ ಅಮಿತ್ ಶಾ ಅವರು ಒಂದು ಕಾರ್ಯಕ್ರಮದ ಸಲುವಾಗಿ ಹೋಗಿದ್ರು. ಆಜ್ ತಕ್ ವಾಹಿನಿಯ ಪ್ರೋಗ್ರಾಂ ನಡೀತಾ ಇತ್ತು. ಪಂಚಾಯತ್ ಅನ್ನೋ ಹೆಸರಿನ ಪ್ರೋಗ್ರಾಮ್ ಅದು. ಅದರಲ್ಲಿ ಅವರಿಗೆ ಅಂದ್ರೆ ಅಮಿತ್ ಶಾ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಯಿತು.
ನಿಮ್ಮ ನಿತೀಶ್ ಕುಮಾರ್ ಸಿಎಂ ಆಗ್ತಾರಾ ಅಂತ. ಆವಾಗ ಅಮಿತ್ ಶಾ ಅವರು ಹೇಳ್ತಾರೆ, ನೀವು ಪ್ರಶ್ನೆಯನ್ನೇ ತಪ್ಪಾಗಿ ಕೇಳ್ತಾ ಇದ್ದೀರಾ. ಸಿಎಂ ಅನ್ನ ಯಾವಾಗಲೂ ಶಾಸಕರುಗಳ ಬಣ ಡಿಸೈಡ್ ಮಾಡುತ್ತೆ ಅಂತ. अंजना जी मालूम नहीं आप कैसा सवाल पूछ रहे हो। मैं भला कौन होता हूं किसी को मुख्यमंत्री बनाने वाला। इतनी सारी पार्टियों का गठबंधन है, चुनाव के बाद जब बैठेंगे सभी दल विधायक दल के नेता बैठेंगे और अपना नेता तय कर। ಈಗ ಅಮಿತ್ ಶಾ ಅವರ ಈ ಲೈನ್ ಏನಿದೆ ಬಿಹಾರದಲ್ಲಿ ಎಲ್ಲಕ್ಕಿಂತ ಹೈಲೈಟೆಡ್ ಸ್ಟೇಟ್ಮೆಂಟ್ ಆಗಿದೆ. ಬಿಜೆಪಿಯವರು ಬೇರೆ ಎಲ್ಲಾ ಘಟಬಂಧನದ ಪಕ್ಷದವರ ಮಹತ್ವಾಕಾಂಕ್ಷೆಗಾಗಿ ಈ ಮಾತನ್ನ ಹೇಳಿದ್ರು ಅನ್ನೋದು ಈಗ ಪ್ರಶ್ನೆ ಆಗಿರೋದು. ಅಟ್ ದಿ ಮೂಮೆಂಟ್ ಬಿಹಾರದಲ್ಲಿರುವ ಆ ಎಲ್ಲಾ ಮಹಾಗಠಬಂಧನದಲ್ಲೂ ಅತ್ಯಂತ ಶಕ್ತಿಶಾಲಿ ನಾಯಕರು ಅಂದ್ರೆ ಅದು ನಿತೀಶ್ ಕುಮಾರ್ ಅವರೇನೆ. ಕಾಂಗ್ರೆಸ್ನವರಂತೂ ಬಿಡಿ, ಬಿಹಾರದ ಎಲೆಕ್ಷನ್ ಅನ್ನ ಒಂದ್ ರೀತಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಮಾಡ್ಕೊಂಡು ಬಿಟ್ಟಿದ್ದಾರೆ. SIR ನ ವಿಷಯ ತಗೊಂಡು ಬಂದ್ರು, ವೋಟ್ ಚೋರಿ ತಗೊಂಡು ಬಂದ್ರು, ಎಲ್ಲವೂ ಫ್ಲಾಪ್ ಶೋ ಆಗೋಯ್ತು. ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಿಸಿ ಅರ್ಜಿಯ ಹಿಯರಿಂಗ್ ಅನ್ನ ಸುಪ್ರೀಂ ಕೋರ್ಟ್ ನವೆಂಬರ್ 4ಕ್ಕೆ ನಿಗದಿಪಡಿಸಿದೆ. ಆದರೆ ಮೊದಲ ಹಂತದ ಮತದಾನ ನವೆಂಬರ್ 6ರಂದು ನಡೆಯುತ್ತೆ. ಅಂದ್ರೆ ಕೇವಲ 2 ದಿನದ ನಂತರ ನಡೆಯುತ್ತೆ. ಜೊತೆಗೆ ಅವರ ಕ್ಯಾಂಡಿಡೇಟ್ಗಳು ಯಾರಂತ ಇನ್ನೂ ಡಿಸೈಡೇ ಆಗಿಲ್ಲ. ಕಾಂಗ್ರೆಸ್ ನಾಯಕರೊಬ್ಬರು ತಮ್ಮ ಟಿಕೆಟ್ ಅನ್ನ 6 ಕೋಟಿಗೆ ಮಾರಿಕೊಂಡಿರುವುದರ ಬಗ್ಗೆನೂ ರಿಪೋರ್ಟ್ಗಳು ಬಂದಿವೆ. ಮೊದಲ ಬಾರಿಗೆ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ಗೆ ಎಚ್ಚರಿಕೆ ಕೊಟ್ಟಿದೆ, ನೀವು ನಿಮ್ ಕೆಲಸ ಮಾಡಿ, ನಾವು ನಮ್ ಕೆಲಸ ಮಾಡ್ತೀವಿ ಅಂತ. SIR ನ ವಿಚಾರವಾಗಿ ಕಾನೂನಿನ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಎಲ್ಲಾ ಕಡೆ ಮಧ್ಯ ಪ್ರವೇಶಿಸಲು ಬರ್ತಿದ್ದಂತಹ ಸುಪ್ರೀಂ ಕೋರ್ಟ್ಗೆ ಹಿನ್ನಡೆ ಆಗಿದೆ. ಇದೆಲ್ಲದರ ಮಧ್ಯೆ UPಯ ಲಾ ಅಂಡ್ ಆರ್ಡರ್ ನ ಮಾಡೆಲ್ ಅನ್ನ ಬಿಹಾರದಲ್ಲಿಯೂ ತರಬೇಕು ಅಂತ ಬಿಹಾರದಲ್ಲಿ ಜನ ಬಯಸ್ತಾ ಇದ್ದಾರೆ. ಬಿಹಾರ ಅನ್ನೋದು ಎಂಥ ರಾಜ್ಯ ಅಂದ್ರೆ ಭಾರತದಲ್ಲಿ ಅಧಿಕಾರ ಬದಲಾವಣೆಗಳು ಮೇಜರ್ಲಿ ಅಲ್ಲಿಂದಾನೇ ಆಗತ್ತೆ. JP ಆಂದೋಲನ ಆಗಿರಬಹುದು, ಗಾಂಧಿ ಆಂದೋಲನ ಎಲ್ಲವೂ ಅಲ್ಲಿಂದಲೇ ಆರಂಭ ಆಗಿತ್ತು. ಸೊ ಬಿಹಾರ ಚುನಾವಣೆಯನ್ನ ಇಡೀ ದೇಶ ಕಾದು ನೋಡ್ತಾ ಇದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.